ಆಸೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾವು ಪಾಸಿಂಗ್ ಪ್ಯಾಕೇಜನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಫಸ್ಟ್ ಪಾರ್ಟಲ್ಲಿ ನಾವು 1 ಅಂಕದ 12 ಪ್ರಶ್ನೆಗಳು, 2 ಅಂಕದ 8, ಇಟ್ ಮೀನ್ಸ್ 28 ಮಾರ್ಕ್ಗಳಿಗೆ ಬರ್ತಕ್ಕಂಥ ಕ್ವಶನ್ಸ್ ಯಾವುವು ಅಂತ ವಿಡಿಯೋಗಳನ್ನ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ ಹೋಗಿ ಒಂದು ಸರಿ ನಮ್ಮ ಚಾನಲ್ನಲ್ಲಿ ಹೋಗಿ ನೋಡಿ. ನಾನು ಪಿನ್ನನ್ನು ಕೂಡ ಮಾಡಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಆಗಿರ್ತಕ್ಕಂಥದ್ದು. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇವತ್ತು ವ್ಯಾಕರಣ ನೋಡೋಣ. ನಾಳೆ 1 ಮತ್ತು 2 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥವುಗಳನ್ನು ನೋಡ್ತೀನಿ. ಸೊ ಫಸ್ಟ್ ಕನ್ನಡ ವರ್ಣಮಾಲೆಗಳ ಬಗ್ಗೆ ನೆನಪಿಟ್ಕೊಳ್ಬೇಕು. ಇಲ್ಲಿಂದನೂ ಕೂಡ ಕ್ವಶನ್ಸ್ಗಳು ಬರ್ತಾವ. ಎಷ್ಟು ಅಕ್ಷರಗಳು, ಸ್ವರ, ವ್ಯಂಜನ, ಅವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ನೆಕ್ಸ್ಟ್ ಇರ್ತಕ್ಕಂಥದ್ದು ವಿರುದ್ಧಾರ್ಥಕ ಪದಗಳು. ನಿಮ್ಮೇನು 10th ಪುಸ್ತಕದಲ್ಲಿ ಇದಾವಲ್ಲ ಅವೆಲ್ಲ ಪುಸ್ತಕದಲ್ಲಿರ್ತಕ್ಕಂಥ ವಿರುದ್ಧಾರ್ಥಕ ಪದಗಳಿದಾವೆ, ಇವುಗಳನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ತತ್ಸಮ ತದ್ಭವಗಳ ಪಟ್ಟಿ. ಸೊ ಎಷ್ಟು ತತ್ಸಮ ತದ್ಭವಗಳಿದಾವಲ್ಲ ಅವೆಲ್ಲವುಗಳನ್ನ ಇಲ್ಲಿ ಕೊಟ್ಟಿದ್ದೀವಿ, ಅದನ್ನು ಸಹಿತ ನೋಡ್ಕೊಡ್ರಿ. ಇನ್ನು ಸಂಧಿಗಳಿಗೆ ನೋಡೋದಾದರೆ ಲೋಪಸಂಧಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಉದಾಹರಣೆಗಳು ಯಾವ್ಯಾವು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್ ಅಗಮ ಸಂಧಿಗಳಿಗೆ ಇರ್ತಕ್ಕಂಥ ಪ್ರಮುಖ ಉದಾಹರಣೆಗಳು, ಆದೇಶ ಸಂಧಿಗೆ ಇರ್ತಕ್ಕಂಥ ಪ್ರಮುಖ ಉದಾಹರಣೆಗಳೇನು, ದೆನ್ ಸವರ್ಣ ದೀರ್ಘ ಸಂಧಿಗೆ ಇರ್ತಕ್ಕಂಥ ಪ್ರಮುಖ ಉದಾಹರಣೆಗಳು. ಸೊ ಅಲ್ಲಲ್ಲಿ ವಿಡಿಯೋಗಳನ್ನು ತಾವೇನು ಮಾಡಬೇಕು, ಪಾಸ್ಗಳನ್ನು ಮಾಡ್ಕೋಬೇಕು. ಅದನ್ನು ಸ್ಕ್ರೀನ್ಶಾಟ್ ತೆಗೆದನೋ ಅಥವಾ ಸಾಧ್ಯವಾದಷ್ಟು PDF ಸಹಿತ ನಾನು ಕಮೆಂಟಲ್ಲಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಲಿಂಕನ್ನು ನೀವುಗಳು ಸಹಿತ ಏನು ಮಾಡಬೇಕಪ್ಪ ಅಂತಂದರೆ ಪಾಸ್ ಮಾಡಿ ಅವುಗಳನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಓದೋದಾದರೆ ತುಂಬಾ ಆಗ್ತದೆ, ಯಾಕಂದರೆ ಇದು ಫೈನಲ್ ರಿವಿಷನ್ ಅದ, ಫೈನಲ್ ಟಚಪ್ ಅದ. ನೀವು ಓದಿದ್ದೀರಿ, ಇನ್ನೊಂದು ಸರಿ ಅದನ್ನು ತಾವೇನು ಮಾಡಬೇಕಾಗದ, ರಿಮೈಂಡ್ ಮಾಡಬೇಕಾಗದ. ಗುಣಸಂಧಿಗೆ ಇರ್ತಕ್ಕಂಥ ಉದಾಹರಣೆಗಳು, ವೃದ್ಧಿ ಸಂಧಿ, ಎನ್ ಸಂಧಿ, ಗ್ರಾಂಥಿಕ ರೂಪದಲ್ಲಿರ್ತಕ್ಕಂಥ ಶಬ್ದಗಳು, ಸಮಾಸಗಳಲ್ಲಿ ತತ್ಪುರುಷ ಸಮಾಸ ಯಾವಿದ್ದಾವೆ, ಕರ್ಮಧಾರೆಯ ಸಮಾಸ ಯಾವಿದ್ದಾವೆ ಎಲ್ಲ ನೋಡ್ಕೊಡ್ರಿ. ಇವಿಲ್ಲಿಂದನೇ ಕ್ವಶನ್ಸ್ ಬರ್ತಾವ, ಇಲ್ಲಿಂದ ಬಿಟ್ಟು ಬೇರೆ ಬರೋದಿಲ್ಲ. ದ್ವಿಗು ಸಮಾಸಕ್ಕೆ ಇರ್ತಕ್ಕಂಥ ಉದಾಹರಣೆಗಳು ಯಾವಿದಾವ, ಓಕೆ. ಅಂಶಿ ಸಮಾಸಕ್ಕೆ ಇರ್ತಕ್ಕಂಥ ಉದಾಹರಣೆಗಳು ಯಾವಿದಾವ, ದ್ವಂದ್ವ ಸಮಾಸಕ್ಕೆ ಇರ್ತಕ್ಕಂಥ ಉದಾಹರಣೆಗಳು, ಬಹುರ್ವಿಹಿ ಸಮಾಸಕ್ಕೆ ಇರ್ತಕ್ಕಂಥ ಉದಾಹರಣೆಗಳು, ಕ್ರಿಯಾ ಸಮಾಸಕ್ಕೆ ಇರ್ತಕ್ಕಂಥ ಉದಾಹರಣೆಗಳು, ಮತ್ತು ಗಮಕ ಸಮಾಸಕ್ಕೆ ಇರ್ತಕ್ಕಂಥ ಉದಾಹರಣೆಗಳು. ನಾನು ಇಲ್ಲಿವರೆಗೆ ನಿಮ್ಗೆ ಏನು ಹೇಳಿದ್ದೀನಿ, ವರ್ಣಮಾಲೆ ಆಯಿತು, ವಿರುದ್ಧಾರ್ಥಕ ಪದಗಳಾಯಿತು, ತತ್ಸಮ ತದ್ಭವ ಆಯಿತು, ಸಂಧಿಗಳಾಯಿತು, ಸಮಾಸಗಳಾಯಿತು. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ವಿಭಕ್ತಿ ಪ್ರತ್ಯಯಗಳಲ್ಲಿ ವಿಶೇಷವಾಗಿ ವಿಭಕ್ತಿ, ನಾಮ ಪ್ರಕೃತಿ ಏನಾಗ್ತದೆ, ಪ್ರತ್ಯಯ, ನಾಮಪದ, ಇವು ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ವಿಭಕ್ತಿ ಮತ್ತು ಪ್ರತ್ಯಯಗಳನ್ನು ನೋಡ್ಕೋಬೇಕು. ಅಲ್ಲಿ ಪ್ರಥಮ ಉ ಬರ್ತದೆ, ದ್ವಿತೀಯ ಅನ್ನು ಬರ್ತದೆ, ತೃತೀಯ ಇಂದ, ಚತುರ್ಥಿ ಗೇಕೆ ಇಗೆ, ಪಂಚಮಿ ದೆಸೆಯಿಂದ, ಸಪ್ತಮಿ ಅಲ್ಲಿ ಸಂಬೋಧನೆ ಎ ಓ ಇರಾಯಿ ಅಂತಕ್ಕಂಥದ್ದಾಗ್ತದೆ. ಇದು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಈ ಸಜಾತಿಯ ಸಂಯುಕ್ತಾಕ್ಷರಗಳೇನು ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳ ಬಗ್ಗೆನೂ ಕೂಡ ಬರ್ತಾವೆ. ಒಂದೇ ಜಾತಿಯ ವ್ಯಂಜನ ಇತ್ತಂದ್ರೆ ಸಜಾತಿಯ ಸಂಯುಕ್ತಾಕ್ಷರ ಅಂತೀವಿ. ಸೊ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳನ್ನು ಸೇರಿ ಒಂದು ಸ್ವರ ಅಂತಂದ್ರೆ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಇನ್ನು ಇವುಗಳು ಬಹಳ ಕೇಳ್ತಾರೆ, ನಾಮಪದದ ವಿಧಗಳು. ವಸ್ತುವಾಚಕ ಅಥವಾ ನಾಮವಾಚಕಗಳಂತ ಕರೀತಾರೆ. ಅದನ್ನು ರೂಢನಾಮ, ರೂಢಿಯಿಂದ ಬಂದದ್ದು, ಅಂಕಿತ ನಾಮ, ವ್ಯವಹಾರಕ್ಕಾಗಿ ಇಟ್ಟಿರ್ತಕ್ಕಂಥ ಹೆಸರು, ಅನ್ವರ್ಥನಾಮ, ರೂಪ ಮತ್ತು ಲಕ್ಷಣ ಆಧರಿಸಿರ್ತಕ್ಕಂಥ ಹೆಸರು. ಸೊ ಗುಣ ತಿಳಿಸ್ತಕ್ಕಂಥ ಗುಣವಾಚಕಗಳಂತ ಕರಿತೀವಿ. ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸರ್ವನಾಮ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಆಮೇಲೆ ಇಲ್ಲಿ ವಿಶೇಷವಾಗಿ ಪುರುಷಾರ್ಥಕ ಸರ್ವನಾಮಗಳೇನು, ಆತ್ಮಾರ್ಥಕ ಸರ್ವನಾಮಗಳೇನು ಅನ್ನೋದನ್ನು ನೋಡ್ಕೊಡ್ರಿ. ಇನ್ನು ಕಾಲಗಳಿಗೆ ನೋಡೋದಾದರೆ, ಸೊ ತಮಗೆ ಗೊತ್ತಿದೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಕಾಲದಲ್ಲಿರ್ತಕ್ಕಂಥ ಪ್ರತ್ಯಯಗಳು ಹೇಗೆ ಬರ್ತಾವೆ ಅನ್ನೋದನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಭೂತಕಾಲದಲ್ಲಿ ಹೇಗೆ ಬರ್ತದೆ, ವರ್ತಮಾನ ಕಾಲದಲ್ಲಿ ಹೇಗದ, ಆಮೇಲೆ ಭವಿಷ್ಯತ್ ಕಾಲದಲ್ಲಿ ಇರ್ತಕ್ಕಂಥ ಪ್ರತ್ಯಯಗಳು ಹೇಗೆ ಬರ್ತಾವೆ ಅನ್ನೋದನ್ನು ಸಹಿತ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ನಾವು ನೋಡೋದಾದರೆ ಛಂದಸ್ಸು. ಇಲ್ಲಿ ಛಂದಸ್ಸು ಅಂತಂದ್ರೆ ಪದ್ಯ ರಚನಾಶಾಸ್ತ್ರ ಅಂತ ಕರೀತಾರೆ. 2 ಸಾಲಿತ್ತಂದ್ರೆ ದ್ವಿಪದಿ, 3 ಸಾಲಿತ್ತಂದ್ರೆ ತ್ರಿಪದಿ, 4 ಸಾಲಿತ್ತಂದ್ರೆ ಚೌಪದಿ, 6 ಸಾಲಿತ್ತಂದ್ರೆ ಷಟ್ಪದಿ. ಇನ್ನು ಮಾತ್ರೆಗಳು, ಲಘು ಗುರುಗಳನ್ನು ಹಾಕ್ತಕ್ಕಂಥದ್ದು, ಅಕ್ಷರಗಳನ್ನ ನೆನಪಿಟ್ಕೊಳ್ತಕ್ಕಂಥದ್ದು ಯಮಾತಾರಾಜ, ಭಾನಸಲಗಮ್ ಅಂತ ಏನಾಗ್ತದಪ್ಪ ಅಂತಂದ್ರೆ ಬರ್ತದೆ. ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ವಿಶೇಷವಾಗಿ ಮಾತ್ರಾಗಣಗಳು ಹೇಗೆ ಬರ್ತವೆ ಅನ್ನೋದನ್ನು, ಇಲ್ಲಿ ಯಾವ ಮಾತ್ರಾಗಣಗಳು ಯಾವ್ಯಾವ ಥರನಾಗಿ ಹಾಕಬೇಕು ಅನ್ನೋದನ್ನು ಸಹಿತ ನೋಡ್ಕೊಡ್ರಿ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಕಂಟೆಂಟು ಇತ್ತು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅವ್ಯಯಗಳು. ಇಲ್ಲಿಂದನೂ ಕೂಡ ಬಹಳ ಕನ್ಫ್ಯೂಷನ್ ಕ್ವಶನ್ಸ್ ಇದ್ದಾವೆ ಮತ್ತು ಇಲ್ಲಿಂದನೂ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಅಂದರೆ
ಸಾಮಾನ್ಯ ಅವ್ಯಯಗಳು, ಅನುಕರಣ ಅವ್ಯಯಗಳು, ಭಾವಸೂಚಕ ಅವ್ಯಯಗಳು, ಕ್ರಿಯಾರ್ಥಕ ಅವ್ಯಯಗಳು, ಸಮಾನಾರ್ಥಕ ಅವ್ಯಯಗಳು. ಓಕೆ, ನೆಕ್ಸ್ಟ್ ಎಸ್ ಕೃದಂತ ಅವ್ಯಯಗಳು, ತದ್ದಿತಾಂತ ಅವ್ಯಯಗಳು, ಆಮೇಲೆ ಅವಧಾರಣಾರ್ಥಕ ಅವ್ಯಯಗಳು ಅಂತಿದೆ. ಇವು ಯಾವ್ಯಾವ ಅದಾವು ಅನ್ನೋದನ್ನು ಮುಂದೆ ಕೊಟ್ಟಿದ್ದೀವಿ. ಇಷ್ಟು ನೋಡ್ಕೊಂಡು ಹೋದರೆ ಇಲ್ಲಿಂದನೂ ಕೂಡ ಬರೋ ಕ್ವಶನ್ಸ್ ಇಲ್ಲಿಂದನೇ ಬರ್ತಾವೆ. ಇನ್ನು ದ್ವಿರುಕ್ತಿ ಅಂದ್ರೆ ಒಂದೇ ಶಬ್ದ ಎರಡು ಸಲ ಬರ್ತಂದ್ರೆ ದ್ವಿರುಕ್ತಿ ಅಂತೀವಿ. ಒಂದು ಶಬ್ದದ ಜೊತೆ ಇನ್ನೊಂದು ಶಬ್ದ ಇರ್ತದ, ಅದು ಸಮಾನಾರ್ಥಕ ಇರ್ಬೋದು, ವಿರುದ್ಧಾರ್ಥ ಇರ್ಬೋದು, ಅರ್ಥ ಇರ್ಬೋದು, ಅರ್ಥರಹಿತ ಇರ್ಬೋದು, ಅದನ್ನು ಜೋಡು ನುಡಿ ಅಂತೀವಿ. ಸೊ ಇಲ್ಲಿ ವಿರುದ್ಧಾರ್ಥಕ ಜೋಡು ನುಡಿ ಕೊಟ್ಟಿದ್ದಾರೆ. ಪಡೆ ನುಡಿಗಳು, ಸೊ ಅದನ್ನು ನುಡಿಗಟ್ಟು ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಕ್ರಿಯಾಪದ ಬರ್ತದ, ಸಕರ್ಮಕ ಧಾತುಗಳು, ವಿಶೇಷವಾಗಿ ಅಲಂಕಾರಗಳನ್ನು ನೋಡ್ಕೊಂಡೋಗಿ ನಿಮಗೆ ಅಲಂಕಾರ ಸಹಿತ ಸಮನ್ವಯ ಮಾಡಲಿಕ್ಕೆ ಕ್ವಶನ್ಸ್ ಇದೆ. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಅಂತ ಕೇಳಿದ್ದಾರೆ. ಉಪಮಾನ ಚಂದ್ರ, ಉಪಮೇಯ ಮಗುವಿನ ಮುಖ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಮನೋಹರತೆ. ಓಕೆ, ಸಮನ್ವಯ ಹೇಗೆ ಮಾಡಿದ್ದಾರೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಬರಬಹುದು. ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಅಂತ ಇದೆ. ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಉಪಮಾಲಂಕಾರ ಆಗ್ತದೆ. ಅದರ ಸಮನ್ವಯ ಮಾಡ್ತಕ್ಕಂಥದ್ದನ್ನು ನೋಡ್ಕೊಂಡು ಹೋಗಿ. ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ ಅಂತ ಇದೆ. ಈ ವಾಕ್ಯನೂ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಪಾಠದನ್ನೇ ಕೊಟ್ಟಿರ್ತಾರೆ ಹೆಚ್ಚು, ಮತ್ತು ಇವೆಲ್ಲ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥದ್ದಿದೆ. ಇವು ಬಿಟ್ಟು ಬೇರೆ ಕ್ವಶನ್ಸ್ ಬರೋದಿಲ್ಲ. ಸೊ ಬಟ್ ನೀವೇನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿಕೊಂಡು ಹೋಗಬೇಕು. ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ ಅಂತ ಕೊಟ್ಟಿದ್ದಾರೆ. ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು, ಕಾಡು ತುಂಬ ಪ್ರೀತಿಯ ಹೊಳೆಯು ಕೋಡಿಯಂತೆ ಹರಿಯಿತು. ನಾಡು ನರಿಯವೋಲ್ ಎನಗೆನಿ ಹಲುಗಿರಿಯೆ ಅಂತ ಇದೆ. ಸಂಗೀತ ಲೋಕದ ಧ್ರುವ ತಾರೆಯಂತೆ ಬೆಳಗುತ್ತಿರುವ ಗಾನಯೋಗಿ ಪುಟ್ಟರಾಜ ಗವಾಯಿ ಅಂತಿದೆ. ಈ ವಾಕ್ಯನೂ ಕೂಡ ಬರಬಹುದು. ವಿಶೇಷವಾಗಿ ಬಹಳಷ್ಟು ಉಪಮಾಲಂಕಾರದ ಉದಾಹರಣೆಗಳನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ತಟ್ಟೆಯಳು ಕರ್ಪೂರ ಮೌನದಲ್ಲಿ ಕರಗುವೋಲ್ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸುವಂತ ಇದೆ. ಇದು ಕೂಡ ಉಪಮಾಲಂಕಾರ ಆಗ್ತದೆ, ಯಾಕಂದರೆ ಇಲ್ಲಿ ಓಲ್ ಬಂದದ. ನೆಕ್ಸ್ಟ್ ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸುವಂತ ಇದೆ. ಓಕೆ, ನೆಕ್ಸ್ಟ್ ಅವೆಲ್ಲ ಉಪಮಾಲಂಕಾರ ಇತ್ತು. ಇನ್ನು ರೂಪಕ ಅಲಂಕಾರ ಯಾವಿದಾವೆ ನಿಮ್ಮ ಪುಸ್ತಕದಾಗ ಅಂದ್ರೆ ಸೀತೆಯ ಮುಖ ಕಮಲ ಅರಳಿತು, ಬಲಗಡಲ ಮನವು ಈ ಸಾಡಬಾರದು ಅಂತ ಇದೆ. ಕೆಳಗಡೆ ಸಮನ್ವಯ ಮಾಡೋದನ್ನು ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೇನಾಸಾಗರ ಇದೆ, ವನಜಮುಖಿ, ಮುಖಚಂದ್ರ, ಓಕೆ, ಕಾಯಕವೇ ಕೈಲಾಸ ಅಂತ ಇದೆ. ಇವೆಲ್ಲ ಏನಾಗಿದ್ವಪ್ಪ ಅಂತಂದ್ರೆ ಸ್ವಲ್ಪ ಅರ್ಧ ಶಬ್ದ ಇತ್ತಂದ್ರೆ ಅವೆಲ್ಲ ರೂಪಕ ಅಲಂಕಾರ. ಉದ್ದವಾಕಿರ್ತಾವ, ಅಂತೆ ಓಲಿತ್ತಂದ್ರೆ ಹಾಗೆ, ಅವೆಲ್ಲ ಏನಾಗ್ತವಪ್ಪ ಅಂದ್ರೆ ಉಪಮಾಲಂಕಾರ ಆಗ್ತವೆ. ಹಿಂಗೇನಾದರೂ ಸ್ವಲ್ಪ ಶಾರ್ಟಾಗಿ ನೀವು ಏನು ಮಾಡ್ಕೋಬೇಕು, ಟ್ರಿಕ್ಸ್ಗಳನ್ನು ನೆನಪಿಟ್ಕೊಂಡು ಹಾಗೋ ಹೀಗೋ ಮಾಡಿ ಎಕ್ಸಾಮ್ ಬರೆದು ಚೆನ್ನಾಗಿ ರ್ಯಾಂಕ್ಗಳನ್ನು ತೊಗೋಬೇಕು. ಸೊ ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಬೇಕು. ಹೆಚ್ಚು ಲೈಕ್ ವ್ಯೂಗಳು ಬಂತಂದ್ರೆ ನಿಮಗೆ 1-2 ಮಾರ್ಕ್ಗಳ ಏನು ಮಾಡ್ತೀನಿ ಕ್ವಶನ್ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.